ನಿಮ್ಮ ಊರಲ್ಲಿ ಅಕ್ವೈರ್ ಮಾಡಿದ್ರಲ್ಲ, ಹಾಂ ಅವತ್ತು ನೀವು ಯಾರು ತಡೆಯಕ್ಕೆ ಹೋಗ್ಲಿಲ್ವಾ? ಸರ್ ಎಲ್ಲ ತಡೆಯಕ್ಕೆ ಹೋದ ಸರ್, ಎಲ್ಲ ಕರ್ಕೊಂಡು ಹೋದ್ರು. ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಊರಲ್ಲಿ ದೊಡ್ಡ ದೊಡ್ಡವ್ರು ಇದ್ರಲ್ಲ, ಮೆಂಬರ್ಗಳು, ಅವರೆಲ್ಲ ಸೇರಿ ಕರ್ಕೊಂಡೋಗಿ ಎಲ್ಲ ಸ್ಟ್ರೈಕ್ ಮಾಡಿ ನಾವು ಬೇಡ ಅಂತ ಬಂದ್ರೂ ಇದ್ದವರು ಇವ್ರು ಏನು ಮಾಡಿದ್ರು, ಒಂದಷ್ಟು ಜನ ಪುಡಾರಿಗಳೆಲ್ಲ ಸೇರಿಸ್ಕೊಂಡೋಗಿ ನಮಗಿಲ್ಲ, ನಮ್ಗೆ ಬೇಕೇ ಬೇಕು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನಾವೇ ಹೋಗಿ ನೇಣು ಹಾಕ್ಕೊಂಡು ಸಾಯ್ತೀವಿ, ನೀವು ಅಕ್ವೈರ್ ಮಾಡಲಿಲ್ಲ ಅಂದರೆ ದುಡ್ಡು ಬೇಕು ಅಂದ್ಬಿಟ್ಟು ಹೋಗಿ ಅವ್ರ ಮುಂದೆ ಬೇಕಾಗ್ಬಿಟ್ಟು ದೊಡ್ಡ ಅಧಿಕಾರಿಗಳು ಮಾಡಿಸಿದ ಆ ಥರ. ಏನೋ ಈ ಥರ ಮಾಡಿದ್ರೆ ಹಿಂಗಾಯ್ತದ. ಅವಾಗೊಂದು 10-15 ಜನ ಸೈನ್ ಹಾಕಿದ್ವಿ. ಇವತ್ತು 100 ಜನನೂ ಎಲ್ಲ ಬೀದಿಗೆ ಬಂದು ಊರೇ ಮುಳುಗೋಯ್ತು. ಇವತ್ತು ಅವ್ರು 10 ಜನದಿಂದ ನಿಮ್ಮ ಊರೇ ಮುಳುಗೋಯ್ತು. ಅವ್ರು 10 ಜನ ಸೈನ್ ಹಾಕ್ಬಿಟ್ಟು ಏನು ಹೇಳಿದ್ರು ಅದೇ ಫಿಕ್ಸ್ ಮಾಡಿಬಿಟ್ರು. ಎಲ್ಲರಿಗೂ ಅದೇ ಆಗೋಯ್ತು. ಊರು ಏನಾದ ಪ್ರತಿ ಒಬ್ರಿಗೂ ಎಲ್ಲರಿಗೂ ಅದೇ ಆಗಿದ್ದು. ಅವರು ಜಮೀನು ಮಾಡಿಕೊಂಡಿರೋ ಉದ್ಧಾರ ಆದರು, ಅವ್ರು ಉದ್ಧಾರ ಆದರೂ ನಾವೆಲ್ಲ ಹಾಳಾಗೋದು. ಈ ಪಾಯಿಂಟು ಯಾರಿಗೂ ಅಷ್ಟೇ ಸರ್. ಇನ್ನೊಂದು ಏನು ಗೊತ್ತಾ, ಈ ನನ್ನ ಮಕ್ಕಳು ಮಾಡಿದಾರೆ, ರಾಜಕಾರಣಿಗಳು ಮಾಡೋದೇ ಇದು. ಏನು ಗೊತ್ತಾ, ಎಲ್ಲ ಬರೋದು ನಾನು ಮಾಡಿಸ್ತೀನಿ ಅಂತ ಬರ್ತಾರೆ. ನಿನ್ಗೆ ಯಾಕೆ, ನಿಂಗೆ ಎಲ್ಲ ಕೊಡ್ತೀವಿ ಅಂತಾರೆ. ಮಣಿ ಅವ್ರಿಗೂ ಹೋಯ್ತದೆ, ಇವ್ರಿಗೂ ಹೋಯ್ತದೆ. ಏನೋ ಇವಾಗ ಅಕ್ವೈರ್ ಮಾಡ್ತೀವಿ ಅಂತ ಬಂದರೆ ನಮ್ಮ ಭೂಮಿಗೆ ಇವಾಗ ಏನು ಮಾಡ್ತಾವ್ರು, ಅವ್ರೇನೋ ಹೋಗಿ ವ್ಯವಸಾಯ ಮಾಡೋಕ್ಕೆ ಮಾಡ್ತಾವ್ರಾ? ಏನಿರೋ ಡೆವಲಪ್ ಮಾಡೋದು, ಸೈಟ್ ಮಾಡೋದು. ಇವಾಗ 20 ಲಕ್ಷ ಹೋಗೋದು 40 ಲಕ್ಷಕ್ಕೆ ಮಾರೋದು, ದುಡ್ಡು ಮಾಡ್ಕೊಳ್ಳೋದು. ಅದು ಆಮೇಲೆ ಅವ್ರಿಗೆ ಇನ್ನೊಂದು MLAಗಳು ಮಿನಿಸ್ಟ್ರುಗಳಿಗೆ ಏನಾಯ್ತದೆ, ಹಿಂಗೆ ಮಾಡಿಕೊಡ್ರಿ ಅಂತ ಅವ್ರ ಹತ್ರಕ್ಕೆ ಹೋಗ್ತಾರೆ. ಸೂಟ್ ಕೇಸ್ ಕಡಲೆ ದುಡ್ಡು ಕೊಡ್ತಾರೆ, ಬರ್ತಾರೆ. ಇಲ್ಲಿ ಬಂದು ಗೌರ್ಮೆಂಟವ್ರು ಹೇಳ್ಬಿಟ್ಟವ್ರೆ ಅಂತ ಅಕ್ವೈರ್ ಮಾಡ್ಕೊಂಡು ಹೋಗ್ತಾರೆ. ನಾವು ರೈತರುಗಳು ಸಾಯ್ಬೇಕಷ್ಟೇ.